ಅಂದುಕೊಂಡಂತೆ ಆಗಿದ್ರೆ ಅದೆಷ್ಟೋ ಬಡ ಕಲಾವಿದರಿಗೆ ಅದು ಆಸರೆ ಆಗಬೇಕಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕುಡುಕರ ಅಡ್ಡ ಆಗ್ಬಿಟ್ಟಿದೆ, ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲೆಂದರಲ್ಲಿ ಬಿಸಾಡಿರುವ ಮದ್ಯಪಾನ ಬಾಟಲ್ಗಳು, ಒಡೆದು ಹೋದ ಕಿಟಕಿ ಬಾಗಿಲುಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಂಗಮಂದಿರ ಪಾಳು. ಹೈಟೆಕ್ ರಂಗಮಂದಿರ ಇದೀಗ ಕುಡುಕರ ಅಡ್ಡೆ. ಹಾವೇರಿಯ ಕೂಗಿಕಟ್ಟೆಯಲ್ಲಿ ರಂಗಮಂದಿರ ಕಟ್ಟಡ ಉದ್ಘಾಟನೆ ಭಾಗ್ಯ ಕಾಣದೆ ಪಾಳು ಬಿದ್ದಿದೆ. ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿವೆ. ಪುಂಡಪೋಖರಿಗಳಿಗೆ ಅನೈತಿಕ ಚಟುವಟಿಕೆ ನಡೆಸಲು ವೇದಿಕೆ ಮಾಡಿಕೊಟ್ಟದ್ದಾಗಿದೆ. ಇದರಿಂದ ರೊಚ್ಚಿಗೆದ್ದ ಕಲಾವಿದರು ನಮ್ಮ ತೆರಿಗೆ ಹಣವನ್ನ ಹಾಳು ಮಾಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಂದ್ಬಿಟ್ಟು ಇದನ್ನು ಓಪನಿಂಗ್ ಮಾಡಿ ಕಲಾವಿದರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಲಿ. ಯಾಕಂದರೆ ಕೋಟ್ಯಾಂಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ದುಡ್ಡು ತೆರಿಗೆ ಹಣ ಅಲ್ವಾ. ನಾವು ಕಲಾವಿದರು ಏನಾದ್ರು ಕಾರ್ಯಕ್ರಮ ಮಾಡಬೇಕಂದ್ರೆ ಪ್ರೈವೇಟ್ ಹಾಲ್ಗಳನ್ನ ತಗೊಂಡು ಅಲ್ಲಿ ಬಾಡಿಗೆ ಕಟ್ಟಿ ನಾವು ಕಾರ್ಯಕ್ರಮ ಮಾಡಬೇಕು. ಜಿಲ್ಲೆಯ ಕಲಾವಿದರು ಜಿಲ್ಲೆಯಾದ್ಯಂತ ನಾಟಕ ಕಂಪನಿಗಳ ಕ್ಯಾಂಪ್ ಆಗ್ತಾರೆ. ಅಲ್ಲದೆ ಖಾಲಿ ನಿವೇಶನಗಳನ್ನ ಬಾಡಿಗೆ ಪಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟೆಂಟ್ ಹಾಕ್ತಾರೆ. ಇದರಿಂದ ಸರ್ಕಾರ ಕೋಟಿ ಹಣ ಖರ್ಚು ಮಾಡಿ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರೂ ಉಪಯೋಗಕ್ಕೆ ಬಾರದಂತಾಗಿದೆ. ಹಿಂದ್ಗಡೆ ಎಲ್ಲ ಹೋಗಿ ನೋಡಿದಾಗ ನಿಮ್ಗೆ ಅನ್ಸುತ್ತದು ಯಾವ ರೀತಿ ಮಾಡಿದಾರಂತ. ಇಲ್ಲಿ ಎಣ್ಣೆ ಸಿಗರೇಟು ಸಂಜೆ ಆದರೆ ಅದೇ ಕೆಲಸನೇ, ಬೇರೇನಿಲ್ಲ. ಇದಕ್ಕೆ ಕಂಪೌಂಡ್ ಒಂದು ಹಾಕ್ಸ್ಬಿಟ್ಟು ಓಪನಿಂಗ್ ಮಾಡಿ ಕಲಾವಿದರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು. ಮೊದಲನೇದು ನಮ್ಮ ಮಾನ್ಯ ಶಾಸಕರು ಮತ್ತು ಉಪಸಭಾಪತಿಗಳಂತ ರುದ್ರಪ್ಪ ಸರ್ ಏನಿದ್ದಾರೆ, ಅವರು ಕಲಾವಿದರ ಬಗ್ಗೆ ಕಾಳಜಿ ಇದ್ದಾರೆ. ಇನ್ನಾದರೂ ಹೈಟೆಕ್ ರಂಗಮಂದಿರ ಕಲಾವಿದರಿಗೆ ಸಹಕಾರಿಯಾಗಲಿ ಎಂಬುದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಂದುಕೊಂಡಂತೆ ಆಗಿದ್ರೆ ಅದೆಷ್ಟೋ ಬಡ ಕಲಾವಿದರಿಗೆ ಅದು ಆಸರೆ ಆಗಬೇಕಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕುಡುಕರ ಅಡ್ಡ ಆಗ್ಬಿಟ್ಟಿದೆ, ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲೆಂದರಲ್ಲಿ ಬಿಸಾಡಿರುವ ಮದ್ಯಪಾನ ಬಾಟಲ್ಗಳು, ಒಡೆದು ಹೋದ ಕಿಟಕಿ ಬಾಗಿಲುಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಂಗಮಂದಿರ ಪಾಳು. ಹೈಟೆಕ್ ರಂಗಮಂದಿರ ಇದೀಗ ಕುಡುಕರ ಅಡ್ಡೆ. ಹಾವೇರಿಯ ಕೂಗಿಕಟ್ಟೆಯಲ್ಲಿ ರಂಗಮಂದಿರ ಕಟ್ಟಡ ಉದ್ಘಾಟನೆ ಭಾಗ್ಯ ಕಾಣದೆ ಪಾಳು ಬಿದ್ದಿದೆ. ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿವೆ. ಪುಂಡಪೋಖರಿಗಳಿಗೆ ಅನೈತಿಕ ಚಟುವಟಿಕೆ ನಡೆಸಲು ವೇದಿಕೆ ಮಾಡಿಕೊಟ್ಟದ್ದಾಗಿದೆ. ಇದರಿಂದ ರೊಚ್ಚಿಗೆದ್ದ ಕಲಾವಿದರು ನಮ್ಮ ತೆರಿಗೆ ಹಣವನ್ನ ಹಾಳು ಮಾಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಂದ್ಬಿಟ್ಟು ಇದನ್ನು ಓಪನಿಂಗ್ ಮಾಡಿ ಕಲಾವಿದರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಲಿ. ಯಾಕಂದರೆ ಕೋಟ್ಯಾಂಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ದುಡ್ಡು ತೆರಿಗೆ ಹಣ ಅಲ್ವಾ. ನಾವು ಕಲಾವಿದರು ಏನಾದ್ರು ಕಾರ್ಯಕ್ರಮ ಮಾಡಬೇಕಂದ್ರೆ ಪ್ರೈವೇಟ್ ಹಾಲ್ಗಳನ್ನ ತಗೊಂಡು ಅಲ್ಲಿ ಬಾಡಿಗೆ ಕಟ್ಟಿ ನಾವು ಕಾರ್ಯಕ್ರಮ ಮಾಡಬೇಕು. ಜಿಲ್ಲೆಯ ಕಲಾವಿದರು ಜಿಲ್ಲೆಯಾದ್ಯಂತ ನಾಟಕ ಕಂಪನಿಗಳ ಕ್ಯಾಂಪ್ ಆಗ್ತಾರೆ. ಅಲ್ಲದೆ ಖಾಲಿ ನಿವೇಶನಗಳನ್ನ ಬಾಡಿಗೆ ಪಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟೆಂಟ್ ಹಾಕ್ತಾರೆ. ಇದರಿಂದ ಸರ್ಕಾರ ಕೋಟಿ ಹಣ ಖರ್ಚು ಮಾಡಿ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರೂ ಉಪಯೋಗಕ್ಕೆ ಬಾರದಂತಾಗಿದೆ. ಹಿಂದ್ಗಡೆ ಎಲ್ಲ ಹೋಗಿ ನೋಡಿದಾಗ ನಿಮ್ಗೆ ಅನ್ಸುತ್ತದು ಯಾವ ರೀತಿ ಮಾಡಿದಾರಂತ. ಇಲ್ಲಿ ಎಣ್ಣೆ ಸಿಗರೇಟು ಸಂಜೆ ಆದರೆ ಅದೇ ಕೆಲಸನೇ, ಬೇರೇನಿಲ್ಲ. ಇದಕ್ಕೆ ಕಂಪೌಂಡ್ ಒಂದು ಹಾಕ್ಸ್ಬಿಟ್ಟು ಓಪನಿಂಗ್ ಮಾಡಿ ಕಲಾವಿದರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು. ಮೊದಲನೇದು ನಮ್ಮ ಮಾನ್ಯ ಶಾಸಕರು ಮತ್ತು ಉಪಸಭಾಪತಿಗಳಂತ ರುದ್ರಪ್ಪ ಸರ್ ಏನಿದ್ದಾರೆ, ಅವರು ಕಲಾವಿದರ ಬಗ್ಗೆ ಕಾಳಜಿ ಇದ್ದಾರೆ. ಇನ್ನಾದರೂ ಹೈಟೆಕ್ ರಂಗಮಂದಿರ ಕಲಾವಿದರಿಗೆ ಸಹಕಾರಿಯಾಗಲಿ ಎಂಬುದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಂದುಕೊಂಡಂತೆ ಆಗಿದ್ರೆ ಅದೆಷ್ಟೋ ಬಡ ಕಲಾವಿದರಿಗೆ ಅದು ಆಸರೆ ಆಗಬೇಕಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕುಡುಕರ ಅಡ್ಡ ಆಗ್ಬಿಟ್ಟಿದೆ, ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲೆಂದರಲ್ಲಿ ಬಿಸಾಡಿರುವ ಮದ್ಯಪಾನ ಬಾಟಲ್ಗಳು, ಒಡೆದು ಹೋದ ಕಿಟಕಿ ಬಾಗಿಲುಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಂಗಮಂದಿರ ಪಾಳು. ಹೈಟೆಕ್ ರಂಗಮಂದಿರ ಇದೀಗ ಕುಡುಕರ ಅಡ್ಡೆ. ಹಾವೇರಿಯ ಕೂಗಿಕಟ್ಟೆಯಲ್ಲಿ ರಂಗಮಂದಿರ ಕಟ್ಟಡ ಉದ್ಘಾಟನೆ ಭಾಗ್ಯ ಕಾಣದೆ ಪಾಳು ಬಿದ್ದಿದೆ.
ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿವೆ. ಪುಂಡ ಪೋಖರಿಗಳಿಗೆ ಅನೈತಿಕ ಚಟುವಟಿಕೆ ನಡೆಸಲು ವೇದಿಕೆ ಮಾಡಿಕೊಟ್ಟದ್ದಾಗಿದೆ. ಇದರಿಂದ ರೊಚ್ಚಿಗೆದ್ದ ಕಲಾವಿದರು ನಮ್ಮ ತೆರಿಗೆ ಹಣವನ್ನ ಹಾಳು ಮಾಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಂದ್ಬಿಟ್ಟು ಇದನ್ನ ಓಪನಿಂಗ್ ಮಾಡಿ ಕಲಾವಿದರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಲಿ. ಯಾಕಂದರೆ ಕೋಟ್ಯಾಂಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ದುಡ್ಡು ತೆರಿಗೆ ಹಣ ಅಲ್ವಾ. ನಾವು ಕಲಾವಿದರು ಏನಾದ್ರು ಕಾರ್ಯಕ್ರಮ ಮಾಡಬೇಕಂದ್ರೆ ಪ್ರೈವೇಟ್ ಹಾಲ್ಗಳನ್ನ ತಗೊಂಡು ಅಲ್ಲಿ ಬಾಡಿಗೆ ಕಟ್ಟಿ ನಾವು ಕಾರ್ಯಕ್ರಮ ಮಾಡಬೇಕು. ಜಿಲ್ಲೆಯ ಕಲಾವಿದರು ಜಿಲ್ಲೆಯಾದ್ಯಂತ ನಾಟಕ ಕಂಪನಿಗಳ ಕ್ಯಾಂಪ್ ಆಗ್ತಾರೆ. ಅಲ್ಲದೆ ಖಾಲಿ ನಿವೇಶನಗಳನ್ನ ಬಾಡಿಗೆ ಪಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟೆಂಟ್ ಹಾಕ್ತಾರೆ. ಇದರಿಂದ ಸರ್ಕಾರ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರೂ ಉಪಯೋಗಕ್ಕೆ ಬಾರದಂತಾಗಿದೆ. ಹಿಂದ್ಗಡೆ ಎಲ್ಲ ಹೋಗಿ ನೋಡಿದಾಗ ನಿಮ್ಗೆ ಅನ್ಸುತ್ತದು ಯಾವ ರೀತಿ ಮಾಡಿದಾರಂತ. ಇಲ್ಲಿ ಎಣ್ಣೆ ಸಿಗರೇಟು ಸಂಜೆ ಆದರೆ ಅದೇ ಕೆಲಸನೇ, ಬೇರೇನಿಲ್ಲ. ಇದಕ್ಕೆ ಕಾಂಪೌಂಡ್ ಒಂದು ಹಾಕ್ಸ್ಬಿಟ್ಟು ಓಪನಿಂಗ್ ಮಾಡಿ ಕಲಾವಿದರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು. ಮೊದಲನೇದು ನಮ್ಮ ಮಾನ್ಯ ಶಾಸಕರು ಮತ್ತು ಉಪಸಭಾಪತಿಗಳಂತ ರುದ್ರಪ್ಪ ಸರ್ ಏನಿದ್ದಾರೆ, ಅವರು ಕಲಾವಿದರ ಬಗ್ಗೆ ಕಾಳಜಿ ಇದ್ದಾರೆ. ಇನ್ನಾದ್ರೂ ಹೈಟೆಕ್ ರಂಗಮಂದಿರ ಕಲಾವಿದರಿಗೆ ಸಹಕಾರಿಯಾಗಲಿ ಎಂಬುದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಂದುಕೊಂಡಂತೆ ಆಗಿದ್ರೆ ಅದೆಷ್ಟೋ ಬಡ ಕಲಾವಿದರಿಗೆ ಅದು ಆಸರೆ ಆಗಬೇಕಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕುಡುಕರ ಅಡ್ಡ ಆಗ್ಬಿಟ್ಟಿದೆ, ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲೆಂದರಲ್ಲಿ ಬಿಸಾಡಿರುವ ಮದ್ಯಪಾನ ಬಾಟಲ್ಗಳು, ಒಡೆದು ಹೋದ ಕಿಟಕಿ ಬಾಗಿಲುಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಂಗಮಂದಿರ ಪಾಳು. ಹೈಟೆಕ್ ರಂಗಮಂದಿರ ಇದೀಗ ಕುಡುಕರ ಅಡ್ಡೆ. ಹಾವೇರಿಯ ಕೂಗಿಕಟ್ಟೆಯಲ್ಲಿ ರಂಗಮಂದಿರ ಕಟ್ಟಡ ಉದ್ಘಾಟನೆ ಭಾಗ್ಯ ಕಾಣದೆ ಪಾಳು ಬಿದ್ದಿದೆ. ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿವೆ. ಪುಂಡ ಪೋಖರಿಗಳಿಗೆ ಅನೈತಿಕ ಚಟುವಟಿಕೆ ನಡೆಸಲು ವೇದಿಕೆ ಮಾಡಿಕೊಟ್ಟದ್ದಾಗಿದೆ. ಇದರಿಂದ ರೊಚ್ಚಿಗೆದ್ದ ಕಲಾವಿದರು ನಮ್ಮ ತೆರಿಗೆ ಹಣವನ್ನ ಹಾಳು ಮಾಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಂದ್ಬಿಟ್ಟು ಇದನ್ನ ಓಪನಿಂಗ್ ಮಾಡಿ ಕಲಾವಿದರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಲಿ. ಯಾಕಂದರೆ ಕೋಟ್ಯಾಂಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ದುಡ್ಡು ತೆರಿಗೆ ಹಣ ಅಲ್ವಾ. ನಾವು ಕಲಾವಿದರು ಏನಾದ್ರು ಕಾರ್ಯಕ್ರಮ ಮಾಡಬೇಕಂದ್ರೆ ಪ್ರೈವೇಟ್ ಹಾಲ್ಗಳನ್ನ ತಗೊಂಡು ಅಲ್ಲಿ ಬಾಡಿಗೆ ಕಟ್ಟಿ ನಾವು ಕಾರ್ಯಕ್ರಮ ಮಾಡಬೇಕು. ಜಿಲ್ಲೆಯ ಕಲಾವಿದರು ಜಿಲ್ಲೆಯಾದ್ಯಂತ ನಾಟಕ ಕಂಪನಿಗಳ ಕ್ಯಾಂಪ್ ಆಗ್ತಾರೆ. ಅಲ್ಲದೆ ಖಾಲಿ ನಿವೇಶನಗಳನ್ನ ಬಾಡಿಗೆ ಪಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟೆಂಟ್ ಹಾಕ್ತಾರೆ. ಇದರಿಂದ ಸರ್ಕಾರ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರೂ ಉಪಯೋಗಕ್ಕೆ ಬಾರದಂತಾಗಿದೆ. ಹಿಂದ್ಗಡೆ ಎಲ್ಲ ಹೋಗಿ ನೋಡಿದಾಗ ನಿಮ್ಗೆ ಅನ್ಸುತ್ತದು ಯಾವ ರೀತಿ ಮಾಡಿದಾರಂತ. ಇಲ್ಲಿ ಎಣ್ಣೆ ಸಿಗರೇಟು ಸಂಜೆ ಆದರೆ ಅದೇ ಕೆಲಸನೇ, ಬೇರೇನಿಲ್ಲ. ಇದಕ್ಕೆ ಕಾಂಪೌಂಡ್ ಒಂದು ಹಾಕ್ಸ್ಬಿಟ್ಟು ಓಪನಿಂಗ್ ಮಾಡಿ ಕಲಾವಿದರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು. ಮೊದಲನೇದು ನಮ್ಮ ಮಾನ್ಯ ಶಾಸಕರು ಮತ್ತು ಉಪಸಭಾಪತಿಗಳಂತ ರುದ್ರಪ್ಪ ಸರ್ ಏನಿದ್ದಾರೆ, ಅವರು ಕಲಾವಿದರ ಬಗ್ಗೆ ಕಾಳಜಿ ಇದ್ದಾರೆ. ಇನ್ನಾದ್ರೂ ಹೈಟೆಕ್ ರಂಗಮಂದಿರ ಕಲಾವಿದರಿಗೆ ಸಹಕಾರಿಯಾಗಲಿ ಎಂಬುದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಂದುಕೊಂಡಂತೆ ಆಗಿದ್ರೆ ಅದೆಷ್ಟೋ ಬಡ ಕಲಾವಿದರಿಗೆ ಅದು ಆಸರೆ ಆಗಬೇಕಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕುಡುಕರ ಅಡ್ಡ ಆಗ್ಬಿಟ್ಟಿದೆ, ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲೆಂದರಲ್ಲಿ ಬಿಸಾಡಿರುವ ಮದ್ಯಪಾನ ಬಾಟಲ್ಗಳು, ಒಡೆದು ಹೋದ ಕಿಟಕಿ ಬಾಗಿಲುಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಂಗಮಂದಿರ ಪಾಳು. ಹೈಟೆಕ್ ರಂಗಮಂದಿರ ಇದೀಗ ಕುಡುಕರ ಅಡ್ಡೆ. ಹಾವೇರಿಯ ಕೂಗಿಕಟ್ಟೆಯಲ್ಲಿ ರಂಗಮಂದಿರ ಕಟ್ಟಡ ಉದ್ಘಾಟನೆ ಭಾಗ್ಯ ಕಾಣದೆ ಪಾಳು ಬಿದ್ದಿದೆ. ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿವೆ. ಪುಂಡ ಪೋಖರಿಗಳಿಗೆ ಅನೈತಿಕ ಚಟುವಟಿಕೆ ನಡೆಸಲು ವೇದಿಕೆ ಮಾಡಿಕೊಟ್ಟದ್ದಾಗಿದೆ. ಇದರಿಂದ ರೊಚ್ಚಿಗೆದ್ದ ಕಲಾವಿದರು ನಮ್ಮ ತೆರಿಗೆ ಹಣವನ್ನ ಹಾಳು ಮಾಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಂದ್ಬಿಟ್ಟು ಇದನ್ನ ಓಪನಿಂಗ್ ಮಾಡಿ ಕಲಾವಿದರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಲಿ. ಯಾಕಂದರೆ ಕೋಟ್ಯಾಂಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ದುಡ್ಡು ತೆರಿಗೆ ಹಣ ಅಲ್ವಾ. ನಾವು ಕಲಾವಿದರು ಏನಾದ್ರು ಕಾರ್ಯಕ್ರಮ ಮಾಡಬೇಕಂದ್ರೆ ಪ್ರೈವೇಟ್ ಹಾಲ್ಗಳನ್ನ ತಗೊಂಡು ಅಲ್ಲಿ ಬಾಡಿಗೆ ಕಟ್ಟಿ ನಾವು ಕಾರ್ಯಕ್ರಮ ಮಾಡಬೇಕು. ಜಿಲ್ಲೆಯ ಕಲಾವಿದರು ಜಿಲ್ಲೆಯಾದ್ಯಂತ ನಾಟಕ ಕಂಪನಿಗಳ ಕ್ಯಾಂಪ್ ಆಗ್ತಾರೆ. ಅಲ್ಲದೆ ಖಾಲಿ ನಿವೇಶನಗಳನ್ನ ಬಾಡಿಗೆ ಪಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟೆಂಟ್ ಹಾಕ್ತಾರೆ. ಇದರಿಂದ ಸರ್ಕಾರ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಹೈಟೆಕ್ ರಂಗಮಂದಿರ ನಿರ್ಮಾಣ ಮಾಡಿದ್ರೂ ಉಪಯೋಗಕ್ಕೆ ಬಾರದಂತಾಗಿದೆ. ಹಿಂದ್ಗಡೆ ಎಲ್ಲ ಹೋಗಿ ನೋಡಿದಾಗ ನಿಮ್ಗೆ ಅನ್ಸುತ್ತದು ಯಾವ ರೀತಿ ಮಾಡಿದಾರಂತ. ಇಲ್ಲಿ ಎಣ್ಣೆ ಸಿಗರೇಟು ಸಂಜೆ ಆದರೆ ಅದೇ ಕೆಲಸನೇ, ಬೇರೇನಿಲ್ಲ. ಇದಕ್ಕೆ ಕಾಂಪೌಂಡ್ ಒಂದು ಹಾಕ್ಸ್ಬಿಟ್ಟು ಓಪನಿಂಗ್ ಮಾಡಿ ಕಲಾವಿದ